ಓ ಮೈ ಇಂಡಿಯಾ ಟ್ರೇಲರ್ ಮತ್ತು ಹಾಡು ಬಿಡುಗಡೆ ಒಳ್ಳೆ ಪ್ರಯತ್ನ ಮಾಡಿದ್ರೆ ನೀವೆಲ್ಲರಿಗೂ ಹಾರ್ದಿಕ ಶುಭಕಾಮನೆಗಳು. ನಾನು ಭಾರತದ ಬಗ್ಗೆ ಮಾತಾಡ್ತೀನಿ. ಭಾರತ ಒಂದು ಮಹಾನ್ ದೇಶ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಇದು ನಮ್ಮ ಸೌಭಾಗ್ಯ. ದೇಶ ಎಲ್ಲಕ್ಕಿಂತಲೂ ಮಿಗಿಲು. ದೇಶದ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯಗಳನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದೆ, ಅದು ಕೂಡ ದೇಶ ಸೇವೆ ಆಗುತ್ತದೆ. ನನ್ನ ನೋಡಿ ಮಾತನ್ನ ನೀವೆಲ್ಲರೂ ಕಿವಿಕೊಟ್ಟು ಕೇಳಿ. ಅದು ಏನಂದ್ರೆ, ನಮ್ಮ ದೇಶವನ್ನು ರಕ್ಷಿಸಬೇಕಾದ್ರೆ ಪ್ರತಿಯೊಬ್ಬರು ನಮ್ಮ ಸಂಸ್ಕೃತಿನ ಉಳಿಸುವ ಪ್ರಣಾಳಿಕೆಯನ್ನು ಮಾಡಲೇಬೇಕು. ನಮ್ಮ ರಾಷ್ಟ್ರದ ಸುಸಂಸ್ಕೃತ ಆಚಾರ ವಿಚಾರಗಳನ್ನು ಬೆಳೆಸಬೇಕಾಗುವುದು ನಮ್ಮದು, ನಿಮ್ಮದು, ನಮ್ಮ ಎಲ್ಲರಿಗೂ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಕೈಗೆ ಕೈ ಜೋಡಿಸಿ ಭಾರತ್ ಮಾತೆಗೆ ಸೇವೆ ಮಾಡೋಣ. ಭಾರತ್ ಮಾತೆಗೆ ಎಲ್ಲಿ ನೋವಾಗದಂತೆ ನಾವು ನಮ್ಮ ಸಂಸ್ಕೃತಿನ ಬೆಳೆಸುತ್ತೀವಿ. आज से 11 वर्ष पूर्व हमारे महान आध्यात्मिक भारत देश में कश्मीर में आजादी का जश्न भी दहशत के साए में मनाया जाता था. हमारे महान आध्यात्मिक भारत देश में हम हिंदुओं से यह पूछा जा रहा था कि राम होने का क्या प्रमाण है. कुछ लोग गीता एवं रामायण जैसे पावन ग्रंथों को उपन्यास का दर्जा दे रहे थे, लेकिन अब ये नया भारत है. आज हमारा भारत विश्व की चौथी सबसे बड़ी आर्थिक व्यवस्था बन चुका है और वसुधैव कुटुंबकम के सिद्धांत, एक पृथ्वी, एक परिवार, एक भविष्य की आवाज को बुलंद करते हुए पूरी दुनिया का मार्गदर्शन कर रहा है. आजादी का अमृत महोत्सव अर्थವಾಗಿ ಮಾಡಬೇಕಾದ್ರೆ ಈ ದಿನ ನಾವು ಜಾತಿ ಭೇದ ಎಲ್ಲ ಮರೆತು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು. ನಮ್ದು ಒಂದೇ ಜಾತಿ, ಮನುಷ್ಯ ಜಾತಿ. ನಮ್ದು ಒಂದೇ ಧರ್ಮ, ಮಾನವೀಯತೆ. ನಮ್ದು ಒಂದೇ ಭಾಷೆ, ಪ್ರೀತಿಯ ಭಾಷೆ. ನಮ್ದು ಒಂದೇ ಪರಿಚಯ, ಭಾರತೀಯ. ನಮ್ದು ಒಂದೇ ಧ್ಯೇಯ, ಭಾರತದ ಪ್ರಗತಿ. ಯಾವ ದಿನ ನಾವು ಸಾಧನೆಯನ್ನು ಪ್ರಗತಿ ಮೂಲಕ ಸಾಧಿಸುತ್ತೀವಿ, ಈ ಭೂಮಿ ಮೇಲೆ ಸ್ವರ್ಗದಿಂದ ಒಂದು ಹೆಸರೇ ಭಾರತ್, ಪ್ರೀತಿಯ ಮತ್ತೊಂದು ಹೆಸರೇ ಭಾರತ್. ನನ್ನ ಭಾರತ, ನಿಮ್ಮ ಭಾರತ, ರಾಮನ ಭಾರತ, ಗಾಂಧಿರವರ ಭಾರತ, ಸ್ವಾಮಿ ವಿವೇಕಾನಂದರ ಭಾರತ, ಡಾಕ್ಟರ್ ಅಂಬೇಡ್ಕರ್ ಅವರ ಭಾರತ, ಸರ್ ಎಂ ವಿಶ್ವೇಶ್ವರಯ್ಯ ಅವರ ಭಾರತ, सरदार भगत सिंह और भारत, सुभाष चंद्र बोस और भारत, सरदार पटेल और भारत, लोकमान्य बाल गंगाधर तिलक और भारत, अटल बिहारी वाजपेयी और भारत, अब्दुल कलाम और भारत, अभिनंदन वर्तमान और भारत, नरेंद्र दामोदर दास मोदी और भारत, नमयल्लार भारत. जय भारत. सैनिक ದೇಶಾಭಿಮಾನದ ಪ್ರತೀಕ. ಊರಿನ ಗುಡಿಯಲ್ಲಿ ದೇವರಿದ್ದರೆ ದೇಶದ ಗಡಿಯಲ್ಲಿ ವೀರಿರ್ತಾರೆ. पहलगाम आतंकवादी हमले की जवाबी कार्रवाई, ऑपरेशन सिंदूर की सफलता ने प्रत्येक भारतीय को गौरवान्वित किया है. वीर सैनिकರಿಗೆ ನನ್ನ ನಮನ. ಎಲ್ಲರಿಗೂ ಶುಭವಾಗಲಿ. ಜೈ ಭಾರತ್ ಮಾತೆ, ಜೈ ಕರ್ನಾಟಕ ಮಾತೆ. ಭಾರತ್ ಮಾತಾ ಕಿ ವಂದೇ, ಗೋ ಮಾತಾ ಕಿ. ಕನ್ನಡ ಭುವನೇಶ್ವರಿ ತಾಯಿಗೆ ಧನ್ಯವಾದ. ಕೊಟ್ಟಿದ್ದಾರೆ ಈ ಮೂವಿಯಲ್ಲಿ ಆಕ್ಟ್ ಮಾಡೋದಕ್ಕೆ. ಈ ಅವಕಾಶ ಸಿಗೋದಕ್ಕೆ ಕಪಿಲ್ ಸರ್ ಅವ್ರ ಕಾರಣ. ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓ ಮೈ ಇಂಡಿಯಾ ಟೈಟಲ್ ಹೇಳೋ ರೀತಿ ಇದು ಇಂಡಿಯಾ ಬೇಸ್ಡ್ ಸಬ್ಜೆಕ್ಟ್. ಅದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಟೀಚರ್ ಕ್ಯಾರೆಕ್ಟರ್ ತುಂಬಾನೇ ಮೆಚುರಿಟಿ ಇರುವಂತ ಕ್ಯಾರೆಕ್ಟರ್. ಕುಂಬ್ಲಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ನಾನು ಒಂದಷ್ಟು ಮೂವೀಸ್ಗಳು ಮಾಡಿದ್ದೀನಿ ಮುಂಚೆ. ಕಾದಲ್, ಅಮಾವಾಸ್ಯೆ, ಗಡಿ, ಶಿವ, ಹಾಸನಾಂಬೆ, ಕಬಾಳಮ್ಮ, ಆರ್ಯದೇವಿ ಅಂತ. ಬಟ್ ಯಾವ್ದು ಬ್ರೇಕ್ ಸಿಕ್ಕಿಲ್ಲ. ನನ್ಗೆ ಈ ಮೂವಿ ಬ್ರೇಕ್ ಸಿಗುತ್ತೆ ಅನ್ನೋ ಹೋಪ್ಸ್ ನನಗಿದೆ. ಏಕೆಂದ್ರೆ ಓ ಮೈ ಇಂಡಿಯಾ ಈ ಸ್ಟೋರಿ ಕೇಳಿದಾಗ್ಲೇ ನನ್ಗೆ ತುಂಬಾನೇ ಖುಷಿ ಆಯ್ತು. ಸ್ಟೋರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ರಿಗೂ ಒಂದು ಆಸೆ ಇರುತ್ತೆ, ಓ ಮೈ ಇಂಡಿಯಾ ಬಗ್ಗೆ ಸಬ್ಜೆಕ್ಟ್ ಸಿಗ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ದೇಶದಲ್ಲಿ ಇರೋರಿಗೆ. ನನ್ಗೆ ಈ ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಹಾರೈಕೆ, ಪ್ರೋತ್ಸಾಹ ಸದಾ ನನ್ನ ಮೇಲಿರಲಿ ಹಾಗೂ ನಮ್ಮ ಚಿತ್ರ ತಂಡದ ಮೇಲಿರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಮಾರಂಭಕ್ಕೆ ಆಗಿರ್ತಕ್ಕಂಥ ನಮ್ಮ ಹಿರಿಯ ಪ್ರಖ್ಯಾತರಾದ ಉಮೇಶ್ ಅವ್ರಿಗೆ, ಮಹೇಂದ್ರ ಜಿಗೆ, ಮತ್ತೆ ಏನು ಚಿತ್ರತಂಡಕ್ಕೆ ಮತ್ತೆ ಅವ್ರ ಸ್ನೇಹಿತರು ಆಸನದವರಿದ್ದಾರೆ ಅವ್ರಿಗೂ ಶುಭ ಕೋರುತ್ತಾ, ಇವತ್ತು ಏನು ಒಂದು ಸಿನಿಮಾ ಇರತ್ತಲ್ಲ, ನಮ್ಮ ಸ್ವತಂತ್ರ ದಿನಾಚರಣೆ ಮಾತ್ರ ಈ ತರದ್ದು ಒಂದು ಯಾವ್ದಾದ್ರು ಒಂದು ಒಳ್ಳೆ ವಿಷಯಗಳು ನಮ್ಗೆ ಕಾಣ್ಬೇಕು. ಸೊ ನನಗನ್ಸುತ್ತೆ ಈಗ ಹೆಚ್ಚು ಕಮ್ಮಿ ಜೂನ್ ಕೊನೆ ದಿನ ಇದ್ದೀವಿ, ಜುಲೈ ಬರ್ತಾ ಇದೆ.
ಆಗಸ್ಟ್ ಸಮಯಕ್ಕೆ ಇದು ಚಿತ್ರತಂಡ ಒಳ್ಳೆ ಪ್ಲಾನ್ ಮಾಡ್ಕೊಂಡ್ರೆ ಆ ಸಿನಿಮಾನ ಅವತ್ತು ಇದನ್ನ ಪ್ರದರ್ಶನ ಮಾಡೋದು ಚೆನ್ನಾಗಿರುತ್ತೆ. ಓ ನನ್ನ ಭಾರತಾಂಬೆ ಅಂದ್ರೆ ಅವತ್ತು ಆಗಸ್ಟ್ 15 ಈ ಭಾರತಾಂಬೆಯ ಬಗ್ಗೆ ಬಹಳಷ್ಟು ಹೆಚ್ಚಿದೆ. ಅಂದ್ರೆ ಉತ್ಸಾಹ, ಪ್ರೀತಿ, ದೇಶಭಕ್ತಿ ಇವೆಲ್ಲ ಎಲ್ಲ ಮನುಷ್ಯನ 140 ಕೋಟಿ ಜನರಲ್ಲಿ ಕಣಕಣದಲ್ಲಿ ಅದು ಆಕ್ಚುಲಿ ಅದು ಒಂಥರ ಪುಳಕಿತುಕೊಳ್ಳುತ್ತದೆ ಅವಾಗ ಆಗಸ್ಟ್ 15ರಲ್ಲಿ. ಕಾರಣ ಅಂದ್ರೆ ಸೊ ನಮ್ಮ ದೇಶದಲ್ಲಿ ಸರ್ವವೂ ಇದೆ, ಎಲ್ಲವೂ ಇದೆ, ಎಲ್ಲರೂ ಇದ್ದಾರೆ. ಇರೋದನ್ನ ನಮ್ಮ ಈ ರಾಜೇಶ್ ಕೃಷ್ಣನ್ ಅವರು ಆ ಹಾಡುಗಳನ್ನ ಸಮಾಜಶಾಸ್ತ್ರ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಲೋಕೇಶ್ ಅವರು ಮತ್ತೆ ಅವ್ರ ಶ್ರೀಮಂತರ ಅರ್ಪಿಸಿ ಈ ಸಿನಿಮಾ ಮಾಡ್ತಾ ಇರ್ತಾರೆ. ಫಸ್ಟ್ ಪುಸ್ತಕಗಳಿಂದ ಧರಣಿ ಅವರು ಹೇಳಿದ್ರಲ್ಲ ಅದರಲ್ಲಿ ಬಹಳ ಅಚ್ಚುಕಟ್ಟಾಗಿ ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಒಂದು ಹೆಚ್ಚಿಗೆ ಅವ್ರು ನಾಟ್ಯ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಸಿನಿಮಾ ಅಲ್ಲಿ ನಮ್ಮ ಕೃಷ್ಣಮೂರ್ತಿ ಅವರು ನನಗೆ ಹೆಚ್ಚು ಕಮ್ಮಿ 2014 ನಮ್ಮ ಸಿನಿಮಾ ಯೂನಿಟ್ ಅಲ್ಲಿ ಪತ್ರಿಕೆಗಳಲ್ಲಿ ಬಹಳ ವರ್ಷ ಕೆಲಸಗಳು ಮಾಡ್ಕೊಂಡು ಯಾಕಂದ್ರೆ ಅವ್ರ ಪದಗಳ ವಿಂಗಡಣೆ ಹೆಂಗಿರುತ್ತೆ ಅಂದ್ರೆ ಸ್ಪಷ್ಟತೆ ಇರುತ್ತೆ. ಎಲ್ಲಿ ಶಾರ್ಪ್ ಆಗಿರ್ಬೇಕು ಅದು ಶಾರ್ಪ್ ಆಗಿರುತ್ತೆ, ಎಲ್ಲಿ ಸ್ಲೋ ಆಗಿರುತ್ತೋ ಸ್ಲೋ ಆಗಿರುತ್ತೆ, ಎಲ್ಲಿ ತಿಳಿ ಇರಬೇಕು ಅಂತ ಹೇಳ್ತಾರೆ. ಬಟ್ ಅವರ ಒಂದು ಕವನಗಳಿದೆಯಲ್ಲ ಆ ಕನ್ನಡ ನುಡಿಗಳು ಅಷ್ಟೊಂದು ಅಚ್ಚುಕಟ್ಟಾಗಿರುತ್ತೆ. ಯಾಕಂದ್ರೆ ನನ್ನ ಜೊತೆ ಬಹಳಷ್ಟು ನನ್ನ ಪತ್ರಿಕೆಯನ್ನು ಬಹಳ ವರ್ಕ್ ಮಾಡಿದ್ದಾರೆ, ಬಹಳಷ್ಟು ಜನ ನನ್ನ ಪ್ರಶಂಸೆ ಮಾಡಿದ್ದಾರೆ. ಅವ್ರದ್ದು ಆ ಪದಗಳು ಚೆನ್ನಾಗಿದೆ ಅಂತ. ಈಗ ನಮ್ಮ ರಾಜೇಶ್ ಕೃಷ್ಣನ್ ಅವರು ಈ ಒಂದು ಹಾಡನ್ನ ನನ್ಗೆ ಗೊತ್ತಿರೋ ಪ್ರಕಾರ 8-9-10 ನಿಮಿಷವರೆಗೂ ಆಡಿದ್ದಾರೆ. ಆ ಹಾಡಲ್ಲಿ ಒಂದು ಸಮಾಜಶಾಸ್ತ್ರ ಮತ್ತೆ ನಮ್ಮ ಸಮಾಜ, ನಮ್ಮ ಭಾರತ ಅಷ್ಟು ಅದನ್ನು ತೋರಿಸ್ಬಿಟ್ಟಿದ್ದಾರೆ. ಖಂಡಿತವಾಗಿ ಒಂದು ಒಳ್ಳೆ ಒಂದು ಪ್ರಯತ್ನ. ಬಟ್ ಈ ಪ್ರಯತ್ನಕ್ಕೆ ಓ ಮೈ ಇಂಡಿಯಾ, ಓ ನನ್ನ ಭಾರತಾಂಬೆ, ಸೊ ಈ ಒಂದು ಕೆಲಸಕ್ಕೆ ಅವರಿಗೆ ಅಭಿನಂದಿಸುತ್ತಾ ಅವರ ಈ ಒಂದು ಪ್ರಯತ್ನ ಶುಭವಾಗಲಿ, ಜಯವಾಗಲಿ, ವಿಜಯವಾಗಲಿ. ಮತ್ತೆ ನಿರೂಪಣೆ ಮಾತ್ರ ದೀಕ್ಷಾ ಪೂಜಾ ಅವರಿಗೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿ ಅವರು ಹೊಂದಿಸುತ್ತಾ ಮತ್ತೆ ನಮ್ಮ ಮೀಡಿಯಾ ಮಿತ್ರರು ಬಹಳ ಜನ ಬಂದಿದ್ದಾರೆ ನನ್ನ ಪರಿಚಯಿಸ್ತೇನೆ ಅವ್ರಿಗೂ ಸೊ ಈ ಒಂದು ವಿಷಯನ ಎಲ್ಲರಿಗೂ ತಲುಪಿಸಿ ಅದ್ರ ಜೊತೆಗೆ ಆದಷ್ಟು ನಮ್ಮ ಕಪಿಲ್ ಮಾಸ್ಟರ್ ಇದ್ದಾರೆ ಒಂದು ಆಡಿಯೋ ಸಂಸ್ಥೆಯಲ್ಲಿ ಹಾಡನ್ನ ರೆಗ್ಯುಲರ್ ಆಗಿ ಒಂದು ಹೆಚ್ಚಿಗೆ ಅಪ್ಲೈ ಆಗೋ ತರ ಮಾಡಿ. ಏನಕ್ಕೆ ಈ ಎಲ್ಲಾ ಅಂಶಗಳು ಅದ್ರಲ್ಲಿ ಇದೆ, ಅಡಗಿದೆ. ಅದು ನೋಡ್ತಾ ಇದ್ರೆ ಅರ್ಥ ಮಾಡ್ಕೋಬಹುದು. ಅದರಿಂದ ಒಂದು ಆಡಿಯೋ ಕಂಪ್ನಿಗಳಲ್ಲಿ ಮಾತಾಡಿ ಈಗಲೇ ಅವರು ಮಾತಾಡಿ ಕೊಟ್ರೆ ಒಳ್ಳೇದು. ಆಗಸ್ಟ್ 15 ಇನ್ನಷ್ಟು ಓ ಮೈ ಇಂಡಿಯಾ ಅನ್ನೋದು ಓ ನನ್ನ ಭಾರತಾಂಬೆ ಆಗಿ ಎಲ್ಲರಿಗೂ ಆ ಕಿವಿಯಲ್ಲಿ ಹಿಂಪಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಿ. ಜೈ ಜೈ ಕನ್ನಡ. ಬಹಳ ವಿಶೇಷವಾದ ದಿನ ಅಂತ ನನಗೆ ಅನಿಸ್ತಾ ಇದೆ. ಕಾರಣ ಇಷ್ಟೇ, ಲೋಕೇಶ್ ಅವರು ಮತ್ತು ನಾನು ಅವರ ಒಡನಾಟ ಸುಮಾರು 20 ವರ್ಷಗಳ ಒಡನಾಟ. ಒಬ್ಬ ಉಪನ್ಯಾಸಕನಾಗಿ ಇವತ್ತು ಒಬ್ಬ ನಟನಾಗಿ ನೋಡ್ತಕ್ಕಂಥ ಅವಕಾಶ ನನಗೆ ಒಂಥರ ಬಹಳ ಮಾತನಾಡ್ತಾರೆ. ಬಹಳ ಸರಳ ವ್ಯಕ್ತಿ, ಸೌಜನ್ಯ ಇತ್ತು. ನಮ್ಮ ಕಾಲದಲ್ಲಿ ಸುಮಾರು 20 ವರ್ಷಗಳ ಕಾಲ ಅತ್ಯುತ್ತಮ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ ಸಾಂಸ್ಕೃತಿಕ ರಂಗಗಳಲ್ಲಿ ಅನೇಕ ವಿದ್ಯಾರ್ಥಿಗಳನ್ನ ತೋರಿಸಿದಂಥ ಮಹಾನ್ ವ್ಯಕ್ತಿ. ಇವತ್ತು ಅವರ ಕಲೆಯನ್ನು ನೋಡಿದ್ವಿ, ಹಾಡನ್ನು ಕೇಳಿದ್ವಿ. ಕೇಳಿದಾಗ ಎಂಥ ಒಂದು ನಟನೆ ಅಥವಾ ಆಕ್ಟ್ ಮಾಡಿ ಎಲ್ಲರೂ ಬರಲ್ಲ, ನಾ ಮಾಡೋ ಖಂಡಿತ ಆಗೋದಿಲ್ಲ. ಲೋಕೇಶ್ ಅವರಂಥ ಅಭಿನಯ ಇತ್ತು ಅನ್ನೋದು ಹೇಗೆ ನನಗೆ ಒಂಥರ ಉಳಿಸಲಿಕ್ಕೆ ಅಸಾಧ್ಯ. ಅಂತ ಲೋಕೇಶ್ ಅವರು ಇವತ್ತು ರತ್ನಗಿರಿಯಾಗಿದ್ದಾರೆ. ಅವರ ಶೀರ್ಷಿಕೆ ಹಾಡು ತುಂಬ ಚೆನ್ನಾಗಿ ಮೂಡಿದೆ. ದೇಶ ಪ್ರೇಮವನ್ನು, ದೇಶದ ಸಂಸ್ಕೃತಿಯನ್ನು, ದೇಶದ ಪ್ರಗತಿಯ ಬಗ್ಗೆ ಎಲ್ಲವನ್ನ ಬಿಂಬಿಸ್ತಕ್ಕಂಥ ಹಾಡು ಅತ್ಯುತ್ತಮವಾಗಿ ಮೂಡಿಬಂದಿದೆ. ಇವರ ಚಿತ್ರ ತುಂಬ ಯಶಸ್ಸಿನ ಹಾದಿಯತ್ತ ಖಂಡಿತ ಸಾಗುತ್ತೆ ಅಂತಕ್ಕಂಥ ಆಶ್ರಯವನ್ನು ನಾವೆಲ್ಲ ಹೊಂದಿದ್ದೇವೆ. ಅವರ ಇಡೀ ಚಿತ್ರತಂಡಕ್ಕೆ, ಅವರ ಕುಟುಂಬಕ್ಕೆ ಮತ್ತು ಇಲ್ಲಿ ಹಾಸನದ ಬಳಗ ಸಾಕಷ್ಟು ಜನ ಬಂದಿದ್ದಾರೆ. ರಾಷ್ಟ್ರ ಇಲಾಖೆಯ ಎಲ್ಲ ಅನೇಕ ಬಂದಿದ್ದಾರೆ. ಹಾಸನ ಜಿಲ್ಲೆಯ ಜನತೆಗೆ ಅವರ ಕೊಡುಗೆ ಇನ್ನೂ ಅತ್ಯುತ್ತಮವಾಗಿ ಮೂಡಿಬರಲಿ, ಅವರ ಚಿತ್ರ ಯಶಸ್ಸಿನ ಹಾದಿಯತ್ತ ಸಾಗಲಿ ಅಂತ ಆಶಿಸ್ತಾ ಈ ಶುಭ ಸಂದರ್ಭದಲ್ಲಿ ನಿಮ್ಮ ಜೊತೆ ಕಲಾವಿದರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟ ಹೋಗೋದಿಲ್ಲ. ಅವರ ಚಿತ್ರ ಇನ್ನೂ ಉತ್ತಮಕ್ಕೆ ಸಾಗುತ್ತೆ ಅಂತಕ್ಕಂಥ
ಅಭಿನಂದನಾ ಮಾತುಗಳನ್ನು ಆಡ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ನ್ಯಾಯಾಧೀಶರಾದ ಯೋಗಿ ಸರ್ ತಾವು ಕೂಡ ಹಾಡಿನ ಬಗ್ಗೆ ಹಾಗೂ ಚಿತ್ರದ ಬಗ್ಗೆ ಮಾತನಾಡಿಕೊಂಡು ಕೇಳ್ಕೊತಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಹಾಗೂ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರ್ತಾ, ಸಾರಿ ನಾನು ನ್ಯಾಯಾಧೀಶರಲ್ಲ, ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್. ಸರ್ಕಾರದ ಪರವಾಗಿ ಪ್ರಯತ್ನಿಸ್ತಕ್ಕಂಥ ಸೆಷನ್ ಕೋರ್ಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್. ಹಾಗಾಗಿ ಕೋರ್ಟಲ್ಲಿ ಇರೋದ್ರಿಂದ ನ್ಯಾಯಾಧೀಶರು ಅಂತ ಸಪರೇಟ್ ಡ್ಯೂಟಿ. ಹಾಗಾಗಿ ನನಗೆ ಒಂದು ಅಂತಂದ್ರೆ, ಹಲವಾರು ಸಾರಿ ನಾವು ನಮ್ಮ ಸ್ನೇಹಿತ ನಾವು ಬಾಲ್ಯ ಕಾಲೇಜಿನ ದಿನಗಳಿಂದ ಕೂಡ ಒಟ್ಟಿಗೆ ಬೆಳೆದಂತವ್ರೆ. ಹಾಗಾಗಿ ಆತನ ಒಂದು ಏನು ಜೀವನ ಶೈಲಿ ಮತ್ತೆ ಅದನ್ನ ನಾವು ನೋಡ್ತಾ, ಇಲ್ಲ ಈಗ ಫಿಲಿಂ ಇಂಡಸ್ಟ್ರಿಯಲ್ಲೇ ಬೆಳಿಬೇಕು ಅಂತ ನಮ್ಮ ಎಲ್ಲ ಸ್ನೇಹಿತರ ಆಸೆ ಇತ್ತು. ಹಾಗಾಗಿ ಹಲವಾರು ಕಾರಣಗಳಿಂದ ನಾವೆಲ್ಲರೂ ಕೂಡ ಹೈಯರ್ ಎಜುಕೇಶನ್ ಮಾಡಿದ್ವಿ, ಬೇರೆ ಬೇರೆ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡ್ವಿ. ಆದ್ರೂ ಆ ಒಂದು ವೃತ್ತಿಯನ್ನೇ ನಂಬ್ಕೊಂಡು ಬದುಕೋದಕ್ಕಿಂತ ಕಲೆಯಲ್ಲೂ ಕೂಡ ಒಂದು ಸಾಧನೆಯನ್ನು ಮಾಡಬೇಕು ಸಾಂಸ್ಕೃತಿಕ ಜೀವನದಲ್ಲಿ ಅಂತ ಹೇಳಿ ಒಂದು ನಿರ್ಧಾರದಲ್ಲಿ ಕೆಲಸದ ಒತ್ತಡದಲ್ಲೂ ಕೂಡ ಈ ಎಲ್ಲ ಒಂದು ಬೆಳವಣಿಗೆ ಕಾಂಟ್ರಾಕ್ಟರ್ ಇದ್ದಂತ ಒಂದು ದೊಡ್ಡ ದೊಡ್ಡ ಕಲಾವಿದರ ಸಂಪರ್ಕವನ್ನ ಬೆಳೆಸಿ ಈ ಒಂದು ನಮ್ಮ ಬೆಂಗಳೂರಿನ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಈ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಇಸ್ ನಾಟ್ ಎ ಆರ್ಡಿನರಿ ಜಾಬ್. ಅದಕ್ಕೋಸ್ಕರ ನನ್ನ ಸ್ನೇಹಿತರಿಗೆ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನ ನಾನು ಅರ್ಪಿಸೋಕೆ ಇಷ್ಟಪಡ್ತೀನಿ. ಈ ಒಂದು ಅರ್ಥಗರ್ಭಿತವಾದ ವೇದಿಕೆಯಲ್ಲಿ ನಮ್ಮಂತ ಒಂದು ಸ್ನೇಹಿತರನ್ನ ಗುರುತಿಸಿ ಈ ಕಲಾವಿದ ಜೊತೆ ಹಿರಿಯ ಕಲಾವಿದ ಉಮೇಶ್ ಸರ್ ತುಂಬಾ ಹಿರಿಯ ಕಲಾವಿದರು ನಮ್ಮ ಇಂಡಸ್ಟ್ರಿಯಲ್ಲಿ, ಅವ್ರ ಜೊತೆ ಕೂರಿಸಿ ಮಾತಾಡಕ್ಕೆ ಅವಕಾಶ ಕೊಟ್ಟಿರೋದಂತೂ ತುಂಬಾ ಇದು ಅಭೂತಪೂರ್ವ ಸಾಧನೆ. ನನ್ನ ವೈಯಕ್ತಿಕವಾಗಿ ನಾನು ಅವನಿಗೆ ಮತ್ತೊಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ದಿನ ಬೆಳಗಾದ್ರೆ ಅವನು ಫಿಲಮ್ ಈ ಒಂದು ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಹಲವಾರು ಸಾರಿ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಕೆಲಸ ಒತ್ತಡದಿಂದ ನಾನು ಅವನ ಪರ್ಸನಲ್ ಆಗಿ ಭೇಟಿ ಆಗೋಕ್ಕೂ ಆಗಿಲ್ಲ, ಮತ್ತೆ ಈ ಫಿಲಂ ವೈಯಕ್ತಿಕವಾಗಿ ಅವನ್ನ ಮಾತಾಡೋಕ್ಕೂ ಸಾಧ್ಯ ಆಗಿಲ್ಲ. ಒಂದೇ ಸಾರಿ ನಿಮ್ಗೆ ಗೆಸ್ಟ್ ಆಗಿ ಕರಿತಾ ಇದ್ದೀನಿ ಬಾರಪ್ಪ ಸಂಡೆ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಹಾಗಾಗಿ ಈ ಎಲ್ಲ ಒಂದು ಸುಂದರ ಕ್ಷಣಗಳನ್ನ ನಾನು ನಮ್ಮ ಮನಸ್ಸು ತುಂಬಿಕೊಂಡಿದ್ದೀನಿ. ಎಲ್ಲ ಹಿರಿಯರು ನಮ್ಮ ಹಾಸನ ಜಿಲ್ಲೆಯವರು ತುಂಬಾ ಜನ ಬಂದಿದ್ದೀರಿ, ಅವರ ಕುಟುಂಬಸ್ಥರು ಬಂದಿದ್ದೀರಿ. ಎಲ್ಲರೂ ಸೇರಿ ಒಟ್ಟಾಗಿ, ವೈಯಕ್ತಿಕವಾಗಿ ಎಲ್ಲರೂ ಸೇರಿ ಒಟ್ಟಾಗಿ ಈ ಒಂದು ಚಲನಚಿತ್ರ ತುಂಬಾ ಅದ್ದೂರಿಯಾಗಿ ಬಿಡುಗಡೆ ಆಗ್ಲಿ, ಶತದಿನೋತ್ಸವ ಆಚರಿಸ್ಲಿ, ಹಲವಾರು ಹೆಸರು ಮತ್ತು ಇದನ್ನ ಅವ್ರಿಗೆ ತಂದುಕೊಡ್ಲಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಇಂಡಸ್ಟ್ರಿಯಲ್ಲಿ ಅವನ್ನ ಉಳಿಸಿ ಬೆಳೆಸಿ ಅವನಿಗೆ ಆಶೀರ್ವದಿಸಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು. ಜೈ ಹಿಂದ್, ಜೈ ಕನ್ನಡ. ಹಾಗೆ ಚಿತ್ರದ ನಾಯಕರಾದ ಹಾಗೂ ನಿರ್ಮಾಪಕರಾಗಿರುವಂತಹ ರತನ್ ಸರ್, ತಾವು ಕೂಡ ತಮ್ಮ ಸಿನಿಮಾದ ಬಗ್ಗೆ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ ಹಾಗೂ ನನ್ನ ಎಲ್ಲ ಬಂಧುಗಳೇ, ಸ್ನೇಹಿತರೆ, ಮೀಡಿಯಾ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನಮ್ಮ ಸ್ನೇಹಿತರು ಹೇಳಿದಾಗೆ, ಯೋಗೇಶ್ ಅವರು ಹೇಳಿದಾಗೆ, ನಾವು ಡಿಗ್ರಿಯಿಂದಲೂ ನಮ್ಮ ಡೈರೆಕ್ಟರ್ ಮತ್ತೆ ನಾನು ಇಬ್ರು ಕ್ಲಾಸ್ಮೇಟ್. ಸೊ ಅವತ್ತಿನಿಂದಲೂ ನಾವು ರಾಜ್ಯ ಮಟ್ಟದ ನಾಟಕವನ್ನ ಮಾಡಿದ್ವಿ, ತುಂಬಾ ಸ್ಟೇಟ್ ಅವಾರ್ಡ್ಗಳನ್ನು ತಗೊಂಡ್ವಿ. ಹಾಗೆ ಒಂದು ಧಾರಾವಾಹಿನೂ ಮಾಡಿದ್ವಿ, ನಿಗೂಢ ರಾತ್ರಿ ಅಂತ. ಜೊತೆಗೆ 2003ರಲ್ಲಿ ಗಂಗೋತ್ರಿ ಎಂಬ ಸಿನಿಮಾ ಇವರೇ ನಿರ್ದೇಶಕರು, ನಾನು ಅದರಲ್ಲಿ ಅಭಿನಯ ಮಾಡಿದ್ದೆ. ಸೊ ಹೀಗೆ ಅವಾಗಿಂದಲೂ ನಮಗೆ ಕಲೆ ಅನ್ನೋದು ಸ್ವಲ್ಪ ಆಸಕ್ತಿ ಇತ್ತು. ಸೊ ಅಂತಹ ಕಲೆಯನ್ನ ಈಗ ಹೊರಗೆ ಜಗತ್ತಿಗೆ ತೋರಿಸುವಂತ ಅವಕಾಶ ದೇವರ ದಯೆಯಿಂದ ಆಗಿದೆ. ಹಾಗೆ ಈ ರಂಗದಲ್ಲಿ ನನ್ನನ್ನ ಎಲ್ಲರೂ ಆಶೀರ್ವಾದಿಸಿ, ಯಾಕೆಂದ್ರೆ ನಾನು ಈಗ ತಾನೇ ಹೆಜ್ಜೆ ಇಟ್ಟು ಬಂದಿರುವಂತಹ ಒಂದು ಕಲಾ ಮಗು. ನಾನು ಅದನ್ನ ಅರಳಿಸ್ಬೇಕಾದವರು,
ಹರಿಸ್ಬೇಕಾದವರು ಎಲ್ಲ ನೀವೇ. ಹಾಗಾಗಿ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇಲ್ಲಿ ಬಂದಿದ್ದಕ್ಕೆ ಎಲ್ಲ ನನ್ನ ಸ್ನೇಹಿತರು ಹಾಸನದ ಇಂದ ಹಲವಾರು ಡಿಗ್ರಿ ಕಾಲೇಜ್ ಪ್ರಾಂಶುಪಾಲರು ಬಂದಿದ್ದಾರೆ, ಪ್ರೊಫೆಸರ್ಗಳು ಬಂದಿದ್ದಾರೆ, ಮೈಸೂರಿಂದ ಪ್ರೊಫೆಸರ್ ಅವರು ಬಂದಿದ್ದಾರೆ, ಈಶ್ವರ್ ಅಂತ ಬಂದಿದ್ದಾರೆ, ಹಾಸನದಿಂದ ಪ್ರೊಫೆಸರ್ ಮರಿಗೌಡರು, ಪ್ರೊಫೆಸರ್ ಹರೀಶ್, ಪ್ರೊಫೆಸರ್ ಶ್ರೀನಿವಾಸ್, ಪ್ರೊಫೆಸರ್ ಯೋಗೇಶ್. ಹೀಗೆ ಹಾಗೆ ನಮ್ಮ ಸ್ನೇಹಿತರಾದಂತಹ ಸತ್ಯಣ್ಣನವರು, ಹಾಗೆ ನಮ್ಮ ವ್ಯವಸ್ಥಾಪಕರಾದಂತಹ ಸತ್ಯಮೂರ್ತಿ ಸರ್ ಅವರು, ಹಾಗೆ ನಮ್ಮ ಸಕಲೇಶ್ವರದ ನುಡಿ ಸಂಪಾದಕರಾದಂತಹ ದೊಡ್ಡಯ್ಯ ಬ್ರದರ್ ಅವರು. ಹೀಗೆ ನನ್ನ ಬಂಧುಗಳು, ನನ್ನ ಎಲ್ಲ ಮಿತ್ರರು ಬಂದಿದ್ದಾರೆ. ಎಲ್ಲರೂ ಮತ್ತೊಮ್ಮೆ ಎಲ್ಲರೂ ಮತ್ತೆ ನಮ್ಮ ಕಾಲೇಜಿನಿಂದ ಪ್ರೊಫೆಸರ್ ಡಾಕ್ಟರ್ ಶಾಂತಾ ಮೇಡಮ್ ಬಂದಿದ್ದಾರೆ, ಡಾಕ್ಟರ್ ಸವಿತಾ ಮೇಡಮ್ ಬಂದಿದ್ದಾರೆ. ಎಲ್ರಿಗೂ ಎಲ್ಲ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ. ಮತ್ತೊಮ್ಮೆ ಎಲ್ಲರಿಗೂ ನಾನು ಹೃದಯ ತುಂಬಿ ನಿಮ್ಗೆ ವಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡ್ತಾ ಇದ್ದೀನಿ. ನನ್ನ ಕ್ಯಾರೆಕ್ಟರ್ ಏನಪ್ಪಾ ಅಂತ ಅಂದ್ರೆ ಜಿಲ್ಲಾಧಿಕಾರಿ ಒಂದು ಕ್ಯಾರೆಕ್ಟರ್. ಜಿಲ್ಲಾಧಿಕಾರಿಯಾಗಿ ಈ ಚಿತ್ರದಲ್ಲಿ ಅಭಿನಯ ಮಾಡ್ತಾ ಇದ್ದೀನಿ. ಸಮಾಜವನ್ನ ಅಂದ್ರೆ ನಮ್ಮ ಭಾರತದ ಈಗಿನ ಪರಿಸ್ಥಿತಿ ಹೇಗಿದೆ ಅದನ್ನ ಹೇಗಾದ್ರೂ ಸ್ವಲ್ಪ ಮಟ್ಟಿಗೆ ಒಬ್ಬ ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ ಹೇಗೆ ಸರಿಪಡಿಸಬಹುದು ಅನ್ನೋದೇ ನಮ್ಮ ಚಿತ್ರದ ಒಂದು ಉದ್ದೇಶ ಆಗಿದೆ. ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಹಾಗೆ ಕೌರವ್ ಸರ್, ದಯವಿಟ್ಟು ಒಂದೆರಡು ಮಾತುಗಳನ್ನ ಕೇಳಿ ಇಷ್ಟಪಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲಿರುವ ಗಣ್ಯವ್ಯಕ್ತಿಗಳು ಮತ್ತು ನನ್ನ ಬಂಧು ಮಿತ್ರರಾದ ಪ್ರಶ್ನವರು, ಮೀಡಿಯಾದವರು, ನಾನು ನನಗೆ ಅಂತ ಓ ಮೈ ಗಾಡ್. ಓ ಮೈ ಇಂಡಿಯಾ, ಓ ಮೈ ಗಾಡ್ ಅಂದರೆ ದೇವರು ಇಂಡಿಯಾ ಎರಡು ಒಂದೇ. ಓ ಮೈ ಇಂಡಿಯಾ ಅಂತಷ್ಟೇ ಎಲ್ಲರೂ ರೋಮಾಂಚ ಆಗುತ್ತೆ. ಇದ್ರಲ್ಲಿ ಏನಪ್ಪ ಸಾಹಸ ಉದ್ದೇಶ ಕೆಲಸ ಏನು ಅಂತಂದರೆ, ಇಂಡಿಯಾದಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಎಷ್ಟೋ ಇದರಲ್ಲಿ ನಡೀತಾ ಇರ್ತಾರೆ. ಅದೆಲ್ಲ ತಡೆಗಟ್ಟೋದಕ್ಕೆ ನಾಯಕ ನಟರಿಗೆ ಬಂದಂಥ ನಮ್ಮ ರತ್ನ ಅವರು ಬಂದದ್ದು ಯಾವ ಥರ ಭೇದಿಸ್ತಾರೆ ಅನ್ನೋದೇ ಸಿನಿಮಾದ ಕಥೆ. ನನಗೆ ಕೃಷ್ಣಮೂರ್ತಿ ಅವರು 20 ವರ್ಷದ ಸ್ನೇಹಿತರು. ಅವರು ಅವತ್ತಿಂದಲೂ ಇವತ್ತೂ ನನ್ನ ಜೊತೆ ಅವರು ತುಂಬ ಇದಾಗಿದ್ದಾರೆ. ಬಟ್ ಇದು ನಾನು ಅವರು ಕಂಟೆಂಟ್ ಹೇಳಿದಾಗ ನನಗೆ ತುಂಬ ಇದಾಯಿತು. ಓ ಮೈ ಇಂಡಿಯಾ ಅಂತ ಇಟ್ಟು ಈ ಥರ ಒಂದು ಮಾಡೋದು ತುಂಬ ಇದು. ಬಟ್ ಚೆನ್ನಾಗಿದೆ, ಚೆನ್ನಾಗಿ ಮಾಡೋಣ ಅಂತೇಳಿ ನಮ್ಮ ಅರ್ಥದೇವರು ಬಂದಿದ್ದರು, ನಮ್ಮ ನಾಯಕರು. ಅವರು ಈ ಥರ ಒಂದು 2 ಆ್ಯಕ್ಷನ್ಸ್ ಇದೆ ಮಾಡಬೇಕು ಅಂತ ಹೇಳಿದ್ರು. ಓ ಮೈ ಇಂಡಿಯಾದಲ್ಲಿ ಯಾಕಂದರೆ ಅಷ್ಟು ಟೈಟ್ಲ್ ಕ್ಯಾಚಿಂಗ್ ಇದೆ. ಯಾಕಂದರೆ ಓ ಮೈ ಇಂಡಿಯಾ ಅನ್ನೋದು ಒಂದು ಕ್ಯಾಚಿಂಗ್ ಟೈಟಲ್ ಅದು. ಎಂಥವರಾದ್ರೂ ಒಂದು ಇದು ನೋಡ್ತಾರೆ. ನಮ್ಮ ನಿರ್ದೇಶಕರು ಕಥೆ ಚಿತ್ರದಿಂದ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಸಕ್ಸಸ್ ಆಗಲಿ. ನಾನು 2 ಮಾತುಗಳನ್ನು ಆಡುತ್ತಾ ಒಂದೇ ಹೇಳ್ತೇನೆ. ಜೈ ಮಾತಾ. ಹಾಗೆ ಚಿತ್ರದ ನಿರ್ದೇಶಕರು ನಿಮ್ಮ ಚಿತ್ರದ ಬಗ್ಗೆ, ನಿಮ್ಮ ಕನಸಿನ ಕೂಸಿನ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಬೇಕಾಗಿದೆ ಸರ್. ನಮಸ್ತೆ. ಓ ಮೈ ಇಂಡಿಯಾ. ಮೊದಲದಾಗಿ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿರುವುದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಅನ್ಕೋಬೇಕು. ಈ ದೇಶದಲ್ಲಿ ಹುಟ್ಟೋಕ್ಕೆ ಯಾಕೆ ಪುಣ್ಯ ಮಾಡಿರ್ತೀವೋ ಅವ್ರಿಗೆ ಮಾತ್ರ ಸಾಧ್ಯ. ಈ ದೇಶದಲ್ಲಿ ಹುಟ್ಟಿದ್ರು ಕೂಡ ನೀನು ಈ ದೇಶದಲ್ಲಿ ಬದುಕಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ನೆಲ ಕೆಲವನ್ನ ವಿದೇಶಕ್ಕೆ ಇಟ್ಟಿರುತ್ತೆ. ಅಂದ್ರೆ ಫಾರಿನ್ ಹೋಗಿ ಸೆಟ್ಲ್ ಆಗ್ತಾರೆ. ಅವರು ಈ ದೇಶದಲ್ಲಿ ಬಾಳಕ್ಕೆ ಯೋಗ್ಯತೆ ಇಲ್ಲ. ಅವ್ರಿಗೆ ಈ ಭಾರತ ದೇಶನ ಕಳ್ಬಿಡ್ತಾರೆ. ಅವ್ರು ಏನೋ ನಾವು ವಿದೇಶದಲ್ಲಿ ಏನೋ ದಬಾಕ್ತೀವಿ, ಏನೋ ಮಾಡ್ತೀವಿ ಅಂತ ಹೋಗ್ಬೋದು. ಅವ್ರಿಗೆ ನಮ್ಮ ಭಾರತ ದೇಶದಲ್ಲಿ ಈ ಅನ್ನ ತಿನ್ಕೊಂಡು ಈ ನೆಲದಲ್ಲಿ ಬಾಳು ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲ್ಲ. ಮತ್ತು ಈ ದೇಶದಲ್ಲಿ ಹುಟ್ಟಬೇಕಾದರೂ ವಿದೇಶಗಳಲ್ಲಿ ಹುಟ್ಟಿರ್ತಾರೆ. ಅವ್ರಿಗೆ ಈ ದೇಶದಲ್ಲಿ ಬದುಕಬೇಕು ಅನ್ನೋದು ಭಗವಂತ ಬದುಕ್ತಾನೆ. ಆ ಭಾರತವೇ ಆ ವಿದೇಶದಲ್ಲಿ ಇರೋನ್ನ ಕರ್ಸ್ಕೊಂಡು ಇಲ್ಲಿ ನೆಲೆ ಕೊಟ್ಟಿದ್ದಾರೆ, ಇಲ್ಲಿ ಬದುಕು ಕೊಟ್ಟಿದ್ದಾರೆ. ಇವತ್ತು 100 ವಿದೇಶಿಯರು ನಮ್ಮ ದೇಶದಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ದೇಶದ ಪುಣ್ಯ, ಈ ನೆಲದ ಸೌಭಾಗ್ಯ. ಈ ನೆಲದ ಸೌಭಾಗ್ಯನ
ಬೇರೆ ದೇಶದವರು ಬಂದು ನಮ್ಮ ದೇಶನ ಅರ್ಥ ಮಾಡ್ಕೊಂಡು ನಮ್ಮ ದೇಶನ ಉಗುಳ್ತಾರೆ. ಈ ದೇಶಕ್ಕೆ ಇನ್ನೊಂದು ಸರಿಸಾಗಿ ದೇಶ ಇಲ್ಲ ಅಂತ ಹೇಳ್ತಾರೆ. ಅದೇ ನಮ್ಮ ದೇಶದವು ಇಲ್ಲಿ ಹುಟ್ಟಿ ಈ ದೇಶನ ಹರಾಜಿಟ್ಟು ಬೇರೆ ಹೊರಗಡೆ ದೇಶದಲ್ಲಿ ನಮ್ಮ ದೇಶದ ಮಾನ ಮರ್ಯಾದೆಯನ್ನ ಹರಾಜು ಮಾಡ್ತಾರೆ. ಅಂತವ್ರಿಗೆ ಒಂದು ಪಾಠ ಈ ನಮ್ಮ ಚಿತ್ರದಲ್ಲಿ. ಮತ್ತೆ ಇಲ್ಲಿ ನಮ್ಮ ಭ್ರಷ್ಟ ವ್ಯವಸ್ಥೆ ಹೇಗಿದೆ, ನಮ್ಮ ಭ್ರಷ್ಟ ವ್ಯವಸ್ಥೆನ ನಾವು ಸರಿ ಮಾಡ್ಬೇಕಂದ್ರೆ ನನ್ಗೆ ಯಾಕೆ ನಮ್ಮಲ್ಲಿರೋದು ಒಂದೇ ಒಂದು ಕಾನ್ಸೆಪ್ಟ್ ನಮ್ಮ ಇಂಡಿಯನ್ನಲ್ಲಿ ಅಂದ್ರೆ ನನ್ಗೆ ಯಾಕೆ ಅದೇ ಒಂದು ಕಥೆ ಅರ್ಥನೇ ಹೊರದೆ, ನನ್ಗೆ ಯಾಕೆ ಅದೇನೋ ಬಿದ್ದಿದೆ ನನ್ಗೆ ಯಾಕೆ, ಅದೇನೋ ಕಸ ಬಿದ್ದಿದೆ ನನ್ಗೆ ಯಾಕೆ, ಎಲ್ಲ ನನ್ಗೆ ಯಾಕೆ ನನ್ಗೆ ಯಾಕೆ ನನ್ಗೆ ಯಾಕೆ ನನ್ಗೆ ಯಾಕೆ ಅಂತ ಮಾಡೋದು ಯಾರು? ಈಗ ನಮ್ಮ ಮನೇಲಿ ಏನೋ ಕಸ ಬಿದ್ದ್ಬಿಟ್ಟಿದೆ ಗುಡ್ಸೋದು ನನ್ನ ಮಗ ನನ್ಗೆ ಯಾಕೆ, ನಾನು ನನ್ಗೆ ಯಾಕೆ, ಎಲ್ಲರೂ ನನ್ಗೆ ಯಾಕೆ ನನ್ಗೆ ಯಾಕೆ ಅಂದ್ರೆ ಮಾಡೋರು ಯಾರು? ಮನೇಲಿ ಅಚ್ಚುಕಟ್ಟು ಮಾಡೋರು. ಅಂದ್ರೆ ದೇಶದಲ್ಲಿರೋ ಪರಿಸ್ಥಿತಿಗಳನ್ನ ಸರಿ ಮಾಡೋರು ಯಾರು? ನಮ್ಮ ದೇಶನ ಸರಿ ಮಾಡಕ್ಕೆ ಅಂತೇಳಿ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಧಾನಮಂತ್ರಿ, ರಾಜ್ಯಗಳಿಗೆ ಒಬ್ಬೊಬ್ಬ ಮುಖ್ಯಮಂತ್ರಿ, ತಾಲೂಕುಗಳು ಜಿಲ್ಲೆಗಳಿಗೆ ಒಬ್ಬೊಬ್ಬ ಸಂಸದ MP, ತಾಲೂಕುಗಳಿಗೆ ಒಬ್ಬ MLA, ಗ್ರಾಮ ಪಂಚಾಯತಿಗಳಿಗೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಕೆಳಮಟ್ಟದಿಂದ ಪ್ರಧಾನಿ ವರ್ಗ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಪ್ರಧಾನಿ ವರ್ಗಿನೂ ನಮ್ಮ ದೇಶದ ವ್ಯವಸ್ಥೆ ಮಾಡಿದೆ. ಆಗ ನಮ್ಮ ದೇಶನ ಮುನ್ನಡೆಸಕ್ಕೆ ಆಗ್ತಾ ಇಲ್ಲ. ನಾವೇನ್ ಮಾಡಿದೀವಿ, ನಮ್ಮ 95% ಪ್ರಜೆಗಳನ್ನ 5% ರಾಜಕಾರಣಿಗಳು ಇವತ್ತು ನಮ್ಮನ್ನ ಆಡ್ತಿದ್ದಾರೆ ಅಂದ್ರೆ ನಾಚಿಕೆ. ಇದು ಪ್ರಜಾಪ್ರಭುತ್ವ ದೇಶ ಅಂದ್ರೆ ನಮ್ಮ ಪ್ರಜೆಗಳೇ ಪ್ರಭುಗಳಾಗಿರ್ಬೇಕು. ಅಂದ್ರೆ ನಾವೇ ಪ್ರಜೆಗಳು ಪ್ರಭುಗಳಾಗಿರ್ಬೇಕಾದರೂ ನಾವು ಭಿಕ್ಷೆ ಕೊಟ್ಟು ಮತದಾನ ಕೊಟ್ಟು ಮಾಡಿರೋರು ನಮ್ಗೆ ಸೇವಕರಾಗಿರ್ಬೇಕು ಹೊತ್ತು ಅವ್ರನ್ನೇ ನಾವು ಪ್ರಜೆಗಳು ಮಾಡ್ಬಿಟ್ಟು ಅವ್ರ ಗುಲಾಮರಾಗಿ, ಅವ್ರ ಅಡಿಗಳಾಗಿ, ಅವ್ರ ಸೇವಕರಾಗಿ ನಾವು ಪ್ರಜೆಗಳು ನಾವು ಬದುಕ್ತಾ ಇದ್ದೀವಿ. ಆದ್ರೆ ಕೆಟ್ಟ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ. ಈ ದೇಶದ ವ್ಯವಸ್ಥೆನ ಬದಲಾಯಿಸೋರು ಯಾರು ಅಂತ ಈಗ ಒಂದು ದಾರಿ ಒಬ್ಬ ಪ್ರಯತ್ನ ಮಾಡಿದ್ರೆ ಎಲ್ಲ ತಾನೇ ಒಂದು ಕೈ ಗೂಡಬೇಕು. ಇಟ್ಟಿಗೆ ಗೂಡಿದ್ರೆ ಕಟ್ಟಡ, ಇಟ್ಟಿಗೆ ಗೂಡಿದ್ರೆ ಕಟ್ಟಡ, ಹನಿ ಗೂಡಿದ್ರೆ ಹಳ್ಳ. ಅನ್ನಗೆ ಒಬ್ಬ ಒಂದು ಸಮಸ್ಯೆಯನ್ನ ಬಗೆಹರಿಸಿದ ಒಬ್ಬ ಪ್ರಯತ್ನ ಮಾಡಿದಾಗ ಹಲವಾರು ಕೈಗಳು ಜೋಡಿಸ್ಕೊತೇವೆ. ಉದಾಹರಣೆಗೆ ಒಂದು ರಸ್ತೆಯಲ್ಲಿ ಒಂದು ದೊಡ್ಡ ಮರ ಬಿದ್ದ್ಬಿಟ್ಟಿರ್ತದೆ. ನನ್ಗೆ ಯಾಕೆ ಸೈಡ್ ಮಾಡ್ತಾ ಹೋಗ್ತಾನೆ ಹೊರತು ಈ ಮರನ ಹೆಂಗೆ ಎತ್ತಿ ದಾರಿ ಮಾಡೋಂತ ಅವ್ನು ಮಾಡ್ಕೊಡೋದು. ನನ್ಗೆ ಯಾಕೆ ಇನ್ನೊಬ್ಬ ಬರ್ತಾನೆ, ನನ್ಗೆ ಯಾಕೆ ಇನ್ನೊಬ್ಬ ಬರ್ತಾನೆ, ನನ್ಗೆ ಯಾಕೆ. ಒಂದು ಚಿಕ್ಕ ಹುಡುಗ, ಒಂದು ಪುಟಾಣಿ ಹುಡುಗ, ಒಂದು ಸ್ಕೂಲ್ ಹುಡುಗ ಬಂದ್ಬಿಟ್ಟು ಆ ಮರನ ಜೊಂಬೆ ಇಡ್ತಾನೆ, ಎತ್ತಗೆ ಪ್ರಯತ್ನ ಪಡ್ತಾನೆ, ಅವನಿಗೆ ಆಗಲ್ಲ. ಪ್ರಯತ್ನ ಪಟ್ಟ ಅವನಿಗೆ ಆಗ ಮಗು ಆ ಮರನ ಸೈಡ್ ಬೀಳಕ್ಕೆ ಪ್ರಯತ್ನ ಪಡ್ತಾನೆ. ನೋಡು, ಒಬ್ಬ ಬರ್ತಾನೆ ಕೈ ಜೋಡಿಸ್ತಾನೆ, ಇನ್ನೊಬ್ಬ ಬರ್ತಾನೆ ಕೈ ಜೋಡಿಸ್ತಾನೆ. ಆಗ 100 ಜನ ಸೇರ್ಕೊತಾರೆ, 1000 ಜನ ಸೇರ್ಕೊತಾರೆ. ಸೇರ್ಕೊಂಡು ಆ ಮರನ ರಸ್ತೆಯ ಪಕ್ಕಕ್ಕೆ ಇಡ್ತಾನೆ. ಆಗ ಜನಸಂಚಾರ ತಾನಾಗೆ ಆಗುತ್ತೆ. ಇದು ಒಂದು ಮಗು, ಆ ಮಗು ಮನಸ್ಪಟ್ಟಂತೆ ಈ ವ್ಯವಸ್ಥೆ ಆಯ್ತು. ಅಂದ್ರೆ ಪ್ರತಿಯೊಬ್ರು ಅವರು ಒಬ್ಬ ಇವತ್ತು ಗಾಂಧಿ ಮಹಾತ್ಮ ಸ್ವತಂತ್ರ ಹೋರಾಟಕ್ಕೆ ತಾನು ಮುಂದೆ ನಿಂತ್ಕೊಳ್ಳೋಕ್ಕಾಗಿ 1000 ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಮುಂದಾದ್ರು, ಒಗ್ಗಟ್ಟಾಯ್ತು. ನಮ್ಮ ಬ್ರಿಟಿಷ್ ಮೇಲಿಂದ ನಮ್ಮ ಭಾರತನ ನಾವು ಕೈವಶ ಮಾಡಿಕೊಂಡು ಆ ರೀತಿಯಾಗಿ ಬಂಧುಗಳೇ ಪ್ರತಿಯೊಬ್ಬ ಈ ದೇಶದಲ್ಲಿ ಹುಟ್ಟಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ಅದು ಇದರ ಅರ್ಥನ ನಾವು ಪ್ರತಿಯೊಬ್ಬ ನಾನು ಭಾರತೀಯ ಈ ದೇಶದ ಹುಟ್ಟಕ್ಕೆ ನಾನು ಪುಣ್ಯ ಮಾಡಿದೆ ಅಂತ ನಮ್ಮ ಪಿಕ್ಚರ್, ನಮ್ಮ ಸಿನಿಮಾನ ನೋಡಿ ಈಚೆಗೆ ಬಂದ್ಮೇಲೆ ಅವನು ವಿದೇಶಕ್ಕೆ ಹೋಗೋದೇ ಬಿಟ್ಬಿಡ್ಬೇಕು. ಅವನು ವಿದೇಶದ ವ್ಯಾಮೋಹನೆ ಬಿಟ್ಬಿಡ್ಬೇಕು. ಇದೊಂದು ಸಬ್ಜೆಕ್ಟ್, 100 ಕಥೆಗಳನ್ನ, 100 ಸಮಸ್ಯೆಗಳನ್ನ ನಾನು 2 ಗಂಟೆ 10 ನಿಮಿಷದಲ್ಲಿ ಹೇಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಹೇಳ್ತಾರೆ ಪ್ರತಿಯೊಬ್ರು ಈ ದೇಶ ಸರಿ ಇಲ್ಲ, ಈ ಊರು ಸರಿ ಇಲ್ಲ, ಈ ರಾಜ್ಯನೇ ಸರಿ ಇಲ್ಲ. ಫಸ್ಟ್ ನಾವು ಸರಿಯಾಗಬೇಕು. ಫಸ್ಟ್ ನಮ್ಮಲ್ಲಿರೋ ಕೊಳಕುಗಳನ್ನ ನಾವು ನಮ್ಮಲ್ಲಿ ಈಗ ಅದು ಇದು ಏನೇನೋ ಭ್ರಷ್ಟಾಚಾರ, ಈ ತಂಬಾಕು ಹಾಕೋದು, ಸಿಗರೇಟ್ ಸೇದು, ಡ್ರಿಂಕ್ಸ್ ಮಾಡೋದು, ಇವೆಲ್ಲ ಭ್ರಷ್ಟಾಚಾರಗಳು. ಅವು ನಮ್ಮ ದೇಶನ ಒಕ್ಕಬಿಟ್ಟು ನಮ್ಮನ್ನ ಚಿಂತೆ ಆಗ್ತವೆ. ಆಗ ನಾವೇನ್ ಮಾಡ್ಬೇಕು? ಫಸ್ಟ್ ನನ್ನ ಆರೋಗ್ಯನ ಸರಿ ಮಾಡ್ಕೋಬೇಕು. ಆರೋಗ್ಯ ನಮ್ಮ ಸಮಾಜ, ನನ್ನ ದೇಹನೇ ನನ್ನ ಸಮಾಜ, ನಮ್ಮ ಸಮಾಜನ ಸರಿ ಮಾಡ್ಕೋಬೇಕು. ನಾವು ಸರಿಯಾಗಬೇಕು, ಆಮೇಲೆ ಸಮಾಜ ಸರಿಯಾಗುತ್ತೆ, ಆಮೇಲೆ ದೇಶ ಸರಿಯಾಗುತ್ತೆ, ಪ್ರಪಂಚ ಸರಿಯಾಗುತ್ತೆ ಅಂತ ನಾವು ಫಸ್ಟ್ ಯೋಚನೆ ಮಾಡ್ಬೇಕು. ಫಸ್ಟ್ ನಾನು ಬದಲಾವಣೆ ಆಗಬೇಕು. ಫಸ್ಟ್ ನಾನು ನೋಡ್ಬೇಕು, ಅವನು ಆ ತರ ಬದುಕ್ತಾ ಇದ್ದಾನೆ, ಅವ್ನು ಕಾಸು ತಗೊಂಡಿದ್ದಾನೆ, ಬಂಗ್ಲೆ ತಗೊಂಡಿದ್ದಾನೆ, ನಾನು ಎಡ್ಕೊಂಡು ತಿಂತಾ ಇದ್ದೀನಿ, ಬಡ್ಕೊಂಡಿದ್ದೀನಿ, ಸೊಸೈಟಿ ಹೇಗೆ ತಿಂತಾ ಇದ್ದೀನಿ, ಅವನು ರೇಷನ್ ಕಾರ್ಡ್ ಮಾಡ್ತಿಲ್ಲ, ಅವನು ಬ್ಯೂಟಿ ರೈಸ್ ತಿಂತ ಬದುಕ್ತಾ ಇದ್ದಾನೆ, ಅವ್ನ ಮಕ್ಕಳಿಗೆ ಆ ತರ ಲೈಫು, ನನ್ನ ಮಕ್ಕಳಿಗೆ ಈ ತರ ಲೈಫು. ಯಾಕೆ ಅಂದ್ರೆ ನಾನು ಮಾಡಿರೋ ತಪ್ಪು, ನಾನು ಯೋಚನೆ ಮಾಡ್ತಿರೋ ತಪ್ಪಿನಿಂದ ಇವತ್ತು ನನ್ನ ಹೆಂಡತಿ ಮಕ್ಕಳು, ನನ್ನ ಕುಟುಂಬ ಈ ಒಂದು ವ್ಯವಸ್ಥೆಯಲ್ಲಿ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಭಾರತ ದೇಶದಲ್ಲಿ ಯಾವ ರೀತಿ ಸಮಾನ ಹಕ್ಕನ್ನ ಬದುಕಬೇಕು ಅನ್ನೋದನ್ನ ಸಂವಿಧಾನದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ನಮಗೆ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದು ನಮ್ಮ ಭಾಗ್ಯ. ಒಂದು ಸಣ್ಣ ಉಪಕಥೆ ಹೇಳಿ ಮುಗಿಸ್ತೀನಿ.
ನಾವು ಮತ್ತೆ ಒಬ್ಬ ಅಪ್ಪ ಹೇಳ್ತಾನೆ, ಜನನೇ ಸರಿಯಿಲ್ಲ ಅಂತ. ಈ ಮಗ ಹೇಳ್ತಾನೆ, ಯಾವಾಗ ಪ್ರಪಂಚನೇ ಸರಿಯಿಲ್ಲ ಅಂತಾನೆ. ಆವಾಗ ಅಪ್ಪ ಏನ್ ಮಾಡ್ತಾನೆ, ಮಗನಿಗೆ ಒಂದು ಪ್ರಪಂಚದ ಭೂಪಟನ ಎದ್ದಿ 108 ಪೀಸ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಜೋಡ್ಸಪ್ಪ ಇದ ಅಂತಾನೆ. ಆಗ ಮಗು ಜೋಡಿಸ್ತದೆ. ಆ ಪ್ರಪಂಚ ತಾನು ಬರಲ್ಲ. ಒಂದ್ ಕಡೆ ಶ್ರೀಲಂಕಾ, ಇನ್ ಕಡೆ ಇಂಡಿಯಾ, ಇನ್ ಕಡೆ ಜಪಾನ್. ಜೋಡ್ಸಕ್ಕೆ ಆಗಲ್ಲ. ಅಪ್ಪ ನಾನು ಸೋತೆ ಅಪ್ಪ, ನನ್ ಕೈ ಜೋಡ್ಸಕ್ ಆಗಲ್ಲ ಅಂತ ಹೇಳ್ತಾನೆ. ಆವಾಗ ಅಪ್ಪ ಹೇಳ್ತಾನೆ, ಮುಚ್ಚು, ಅದೆಲ್ಲ ಮುಚ್ಚಾಕು ಪೀಸ್ಗಳು, ಅದರಲ್ಲಿ ಮನುಷ್ಯ ಇರ್ತಾನೆ, ಅದನ್ನ ಜೋಡಿಸೋದಾಗ ಆ ಹುಡುಗ ಆ ಪೀಸ್ಗಳನ್ನೆಲ್ಲ ನಾವು ಮುಚ್ಚಾಕಿ ಒಂದು ತಲೆ, ಗುಡ್ಡೆ, ಕೈ, ಕಾಲು, ಎಲ್ಲಿ ಬರ್ತೇವೆ ಎಲ್ಲರೂ ಮಾಡ್ತಾನೆ. ಆಗ ಮನುಷ್ಯ ಸರಿಯಾಗುತ್ತೆ. ಓ ಅಪ್ಪ, ಮನುಷ್ಯನ ಪ್ರಾಣಿ ಎಲ್ಲ ಜೋಡಿಸಿ ಎಲ್ಲ ಮನುಷ್ಯ ಸರಿಯಾಗುತ್ತ ಅಂತ ಹೇಳ್ತಾನೆ. ಆಗ ಅವ್ರಪ್ಪ ಅದನ್ನ ಮುಚ್ಚಾಕು ಅಂತ ಹೇಳ್ತಾನೆ. ಮುಚ್ಚಾಕ್ತಾನೆ. ಓ ಅಪ್ಪ, ಪ್ರಪಂಚ ತಾನಾಗ ಸರಿಯಾಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಅದೇ ಮಗನೇ, ಮನುಷ್ಯ ಸರಿಯಾದ್ರೆ ಪ್ರಪಂಚ ತಾನಾಗೆ ಸರಿಯಾಗುತ್ತೆ ಅಂತ ಪ್ರತಿಯೊಬ್ಬರು ಆಗಸ್ಟ್ 15ಗೆ ನಮ್ಮ ಸಿನಿಮಾ ರಿಲೀಸ್ ಮಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ. ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಆರ್ಟಿಸ್ಟ್ಗಳು ಯಾರ್ಯಾರು ಮಾಡಿದ್ದಾರೆ, ಈ ಕಥೆ ಕಂಟೆಂಟ್ಸ್ ಏನು ಅಂತ ಲೀಕ್ ಔಟ್ ನಾವು ಇದುವರೆಗೂ ಮಾಡಿಲ್ಲ. ನಾನು ಬೇರೆ ಒಂದು ಹೊಸ ವಿಭಿನ್ನ ಪ್ರಯತ್ನದಲ್ಲಿ ನಾನು ಮಾಡಕ್ ಹೋಗಿದ್ದೀನಿ. ಪ್ರತಿಯೊಬ್ರು ಕಾಮ, ಕ್ರೋಧ, ಮೋಹ, ಲೋಕ, ಈ ಸಂಸಾರದ ಬಗ್ಗೆ ಆ ಕತೆ, ಈ ಕತೆ, ಪ್ರೇಮ ಕತೆ, ಸ್ನೇಹ, ಬಾಂಧವ್ಯತೆ ಇವೆಲ್ಲ ಹೇಳಕ್ ಹೋಗ್ತಾರೆ. ನಾನು ಹೇಳ್ತಾ ಇರೋದು ಯೂನಿವರ್ಸಲ್ ಕತೆ, ಒಂದು ದೇಶದಲ್ಲಿ ಕತೆ. ನಮ್ಮ ಕತೆ, ನಮ್ಮ ಒಂದು ಸಿನಿಮಾ ನೋಡೋ ಪ್ರತಿಯೊಂದು ಪ್ರೇಕ್ಷಕ ನಾನು ಇವತ್ತಿಂದ ಬದಲಾಗಬೇಕು, ನನ್ನ ದೃಷ್ಟಿಕೋನ ಬದಲಾಯಿಸ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನನ್ನ ಪ್ರಯತ್ನ ಸಾಧ್ಯವಾದ ಮಟ್ಟಿಗೂ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಪ್ರಯತ್ನ ನಾವು ಯಾವಾಗಲೂ ಮಾಡಬೇಕಾಗಿತ್ತು. ನನ್ನ ಸ್ನೇಹಿತ ರತನ್ ದೇವ್ ಅವರು ನಾವು ಡಿಗ್ರಿ ಓದಬೇಕಾದ್ರೆ ನನ್ನ ತಲೆನ ಗುರ್ಸಿ, ನಾನು ತುಂಬ ಬಡತನ, ನನಗೇನೂ ಇಲ್ಲ, ನನಗೆ ಚಪ್ಪಲಿನೂ ಇಲ್ಲದೆ ಓಡಾಡ್ತಿದ್ದೆ, ಬಟ್ಟೆನೂ ಇಲ್ಲದೆ ಓಡಾಡ್ತಿದ್ದೆ. ಅಂಥದ್ರಲ್ಲಿ ನನ್ನ ಸ್ನೇಹ ನನಗೆ ಗುರ್ಸಿ, ಆ ಟೈಮಲ್ಲಿ ನನ್ನ ಸ್ಕೂಲ್ ಫೀಸಲ್ಲಿ ಕಟ್ಟಿ ನನಗೆ ನೆರವಾಗಿದ್ರು. ನನ್ನಲ್ಲಿ ತಲೆನ ಗುರ್ಸಿ ಭಾರತ ಮಗಳ ಕಗ್ಗೋಲೆ ಅಂದ್ಬಿಟ್ಟು ನಾವು ಆವಾಗಲೇ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ತಗೊಂಡಿದ್ದು. ಅದಾದ್ಮೇಲೆ ನನ್ನ ಸ್ನೇಹಿತನ ನಾವು ಡಿಗ್ರಿ ಆದ್ಮೇಲೆ ದೂರ ಆಗ್ಬಿಟ್ಟು 20 ವರ್ಷಗಳು ದೂರ ಆದ. ಅವ್ರೆಲ್ಲವರಿಂದ ನನ್ಗೆ ಗೊತ್ತಿಲ್ಲ, ನಾನು ಆಮೇಲೆ ನಮ್ಮ ರೈನ್ ವೆಂಕಟೇಶ್ ಸಾವು ಇಂಥವ್ರು ನನಗೊಂದು ಆಶ್ರಯ ಕೊಟ್ಟು ಅವತ್ತಿಂದ ಪ್ರತಿಯೊಬ್ಬರು ನನಗೆ ಕೈ ಹಿಡಿದು ನನಗೆ ಬದುಕು ಕೊಟ್ಟರೆ, ನನಗೆ ಜೀವನ ಕೊಟ್ಟವ್ರೆ. ಇದುವರೆಗೂ ನಾನು ಇಲ್ಲಿ ಬದುಕ್ತೀನಿ ಅಂದ್ರೆ ನನ್ನ ಒಂದು ಸ್ನೇಹ ಸಂಬಂಧಗಳೇ ನಾನು ಇವತ್ತು ಬದುಕ್ತಾ ಇರೋದು. ಅಂತಲ್ಲಿ ಇವತ್ತು ರತನ್ ದೇವ್ ಸಿಕ್ಕಾಗ ಎಲ್ಲೋ ಒಂದ್ಸಲ ಸಿಕ್ಕು, ಗಾಡಿ ಕೈಯೇನೋ ಸಿಕ್ಬಿಟ್ಟು ಅನ್ಎಕ್ಸ್ಪೆಕ್ಟ್ ಆಗಿ ನಾನು ಯಾರ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹುಚ್ಚಿ, ಸಾರ್ ನೀವು ವಾಯ್ಸ್ ಕೇಳಿ ಬಂದ್ರೆ ನೀವು ಕೃಷ್ಣಮೂರ್ತಿಗಳು ಸಾರ್ ತರಿಸ್ಕೊಂಡು ನಾನು ಮಾಡಿ ಇನ್ನೂ ಹಿಂಗೆ ಇದ್ದೀರಲ್ಲ ಸರ್, ಯಾಕೆ ಸರ್? ಇವತ್ತು ಭಗವಂತ ನನಗೆ ಸಾಧ್ಯವಾದಷ್ಟು ಒಂದು ಆರ್ಥಿಕ ವ್ಯವಸ್ಥೆ ಚೆನ್ನಾಗಿಟ್ಟಿದ್ದಾನೆ. ನಿಮ್ಮ ಕಲೆನ ಏನು ಅಂತ ತೋರಿಸ್ಬೇಕು ಸರ್, ಬನ್ನಿ ಸರ್ ಸಿನಿಮಾ ಮಾಡೋಣ ಅಂತ ಅವತ್ತು ನನ್ನ ಕರ್ತನ್ ಬಂದು ಇವತ್ತು ಈ ವೇದಿಕೆ ಬರೋ ಮಟ್ಟಿಗೆ ಈ ಒಂದು ಟ್ರೈಲರ್ ಬಿಡುಗಡೆಯಾಗಿ ಒಂದು ಸಿನಿಮಾ ಬಿಡುಗಡೆ ಆಗೋ ಮಟ್ಟಿಗೆ ಇವರು ತಂದಿದ್ದಾರೆ.